ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ಈ ದಿನ 8th ಸ್ಟ್ಯಾಂಡರ್ಡ್ ಗಣಿತ ಪ್ರಕಾಶ್ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಂಬರ್ ಪ್ಲೇ ಚಾಪ್ಟರಿನ ಸೆಕೆಂಡ್ ಫಿಗರ್ ಇಟ್ ಔಟು ಪೇಜ್ ನಂಬರ್ 126ನಲ್ಲಿ ಬರುವಂಥ ಕ್ವಶನ್ಸು. ಸೊ ಈ ಒಂದು ಪೇಜ್ ನಂಬರ್ 126ಅಲ್ಲಿ ಬರ್ತಕ್ಕಂಥ ಕ್ವಶನ್ಸನ್ನು ಸೊಲ್ಯೂಷನ್ ಹೇಗೆ ಕಂಡುಹಿಡಿಯೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಕ್ಲಾಸ್ ಶುರು ಮಾಡೋಣ. ಪೇಜ್ ನಂಬರ್ 126 ಫಿಗರ್ ಇಟ್ ಔಟಿನ ಫಸ್ಟ್ ಕ್ವಶನ್ ಬಂದ್ಬಿಟ್ಟು ನೋಡಿ. ಫಸ್ಟ್ ಕ್ವಶನ್ ಹೇಳುತ್ತೆ, ಫೈಂಡ್ ವಿತೌಟ್ ಡಿವೈಡಿಂಗ್ ವೆದರ್ ದ ಫಾಲೋಯಿಂಗ್ ನಂಬರ್ಸ್ ಆರ್ ಡಿವಿಸಿಬಲ್ ಬೈ 9. ನೀವು ಭಾಗಾಕಾರ ಮಾಡೋ ಹಾಗಿಲ್ಲ, ಆದರೆ ಕೆಳಗೆ ಕೊಟ್ಟಂಥ ಸಂಖ್ಯೆಗಳಲ್ಲಿ ಯಾವ ಸಂಖ್ಯೆಗಳು 9ರಿಂದ ಭಾಗ ಆಗ್ತವೆ, ಯಾವ ಆಗಲ್ಲ ಅನ್ನೋದನ್ನು ನೀವು ತಿಳಿಸ್ಬೇಕು. ಹೇಗೆ ಅಂತ ನೋಡೋದಾದರೆ, ಕೊಟ್ಟಂತಹ ನಂಬರ್ಸ್ಗಳಲ್ಲಿ 9ರಿಂದ ಡಿವೈಡ್ ಆಗೋ ಸಂಖ್ಯೆ ಯಾವುದು ಅನ್ನೋದನ್ನು ಭಾಗಾಕಾರ ಮಾಡದೆ ಹೇಗೆ ತಿಳಿಸ್ಬೋದು ಅಂದರೆ, ವೆರಿ ಸಿಂಪಲ್. ಏನು ಮಾಡಬೇಕು ಅಂತ ಹೇಳಿದ್ರೆ, ಅಲ್ಲಿರುವ ಎಲ್ಲ ಅಂಕಿಗಳನ್ನು ಕೂಡಬೇಕಾಗತ್ತೆ. ಈಗ ಉದಾಹರಣೆಗೆ ನಾನು ಉದಾಹರಣೆ ಸಮೇತ ಪ್ರಶ್ನೆಯನ್ನು ಹೇಗೆ ಅದು 9ರಿಂದ ಭಾಗ ಆಗುತ್ತೋ ಇಲ್ವೋ ಅನ್ನೋದನ್ನು ತಿಳಿಸ್ತೀನಿ ನೋಡ್ರಿ. 123 ಇದೆ. ಈಸ್ ಇಟ್ ಡಿವಿಸಿಬಲ್ ಬೈ 9 ಅನ್ನೋದನ್ನು ನಾವು ತಿಳ್ಕೊಬೇಕು ಅಂದರೆ ಏನು ಮಾಡಬೇಕಂದ್ರೆ, 123ನಲ್ಲಿರುವಂಥ ಅಂಕಿಗಳು 1, 2, 3. ಸೊ 1 + 2 + 3 ಮಾಡಿ. 1 + 2 + 3 ಮಾಡಿದ್ರೆ ನಿಮಗೆ ಆನ್ಸರ್ ಏನು ಬರುತ್ತೆ? 6 ಬರುತ್ತೆ. ಸೊ 6 ಬಂದಿರೋದ್ರಿಂದ ಕಂಡೀಷನ್ ಏನು ಹೇಳುತ್ತೆ ಅಂದರೆ, ಇಫ್ ದ ಸಮ್ ಆಫ್ ದ ಡಿಜಿಟ್ಸ್ ಇನ್ ಎ ನಂಬರ್ ಈಸ್ ಡಿವಿಸಿಬಲ್ ಬೈ 9, ದೆನ್ ದ ನಂಬರ್ ಈಸ್ ಡಿವಿಸಿಬಲ್ ಬೈ 9. ಅಂದರೆ ಅಲ್ಲಿರುವ ಡಿಜಿಟ್ಗಳನ್ನು ಕೂಡಿದಾಗ ಬರುವ ಮೊತ್ತ ಏನಿದೆ ಅದು 9ರಿಂದ ಭಾಗ ಆದರೆ 123ನೂ ಕೂಡ 9ರಿಂದ ಭಾಗ ಆಗುತ್ತೆ. ಸೊ 6 ಅನ್ನೋದು 6 ಬಂದಿದೆ ಅಂದರೆ 6 ಈಸ್ ನಾಟ್ ಡಿವಿಸಿಬಲ್ ಅಲ್ವಾ? 6 ಈಸ್ ನಾಟ್ ಡಿವಿಸಿಬಲ್ ಬೈ 9 ಅಂತ ಬರೀಬೇಕಾಗತ್ತೆ. ಯಾವಾಗ 6 9ರಿಂದ ಡಿವೈಡ್ ಆಗಲ್ವೋ, ದೇರ್ ಫೋರ್ 123 ಈಸ್ ನಾಟ್ ಡಿವಿಸಿಬಲ್. ಓಕೆನಾ? ಡಿವಿಸಿಬಲ್ ಬೈ 9 ಅಂತೇಳಿ ಬರೀಬೇಕಾಗತ್ತೆ. ಗೊತ್ತಾಯ್ತಲ್ಲ ಹೇಗೆ ಅಂತ? ಹಾಗಿದ್ಮೇಲೆ 405 ಡಿವೈಡ್ ಆಗುತ್ತಾ ಅಂತ ಚೆಕ್ ಮಾಡೋದಾದರೆ, 405ನಲ್ಲಿರುವ ಡಿಜಿಟ್ಸ್ಗಳು 4 + 0 + 5 ಮಾಡ್ತೀರಿ. ಆಗ ಆನ್ಸರ್ ಏನು ಬರುತ್ತೆ? 9 ಬರುತ್ತೆ. ಸೊ 9 ಬರುತ್ತೆ ಅಂದರೆ 9 ಈಸ್ ಡಿವಿಸಿಬಲ್ ಬೈ 9. ಸೊ ದೇರ್ ಫೋರ್ ಏನಂತ ಬರೀಬೇಕು? 405 ಈಸ್ ಡಿವಿಸಿಬಲ್ ಬೈ 9 ಅಂತ ಬರೀಬೇಕು. ಗೊತ್ತಾಯ್ತಲ್ವಾ? ಹಾಗೇನೆ ಮೂರನೇ ಕ್ವಶನ್ನಲ್ಲಿರುವ 8 + 8 + 8 + 8 ಅಂದರೆ 4 ಬಾರಿ 8 ಇರೋದ್ರಿಂದ 8 4s ಮಾಡಿಬಿಟ್ರೆ ನಿಮಗೆ ಆನ್ಸರ್ ಸಿಗುತ್ತೆ. ಎಷ್ಟು? 8 4s ಎಷ್ಟು ಬರುತ್ತೆ? 32 ಬರುತ್ತೆ. ಸೊ 32 ಅನ್ನೋದು ನಾಟ್ ಡಿವಿಸಿಬಲ್ ಬೈ 9. ಓಕೆನಾ? ನಾಟ್ ಡಿವಿಸಿಬಲ್ ಬೈ 9. ಸೊ ದ್ಯಾಟ್ ನೀವು ಇಲ್ಲಿ ಬರೀಬೇಕಾಗತ್ತೆ ಏನಂತೇಳಿ, 8888 ಈಸ್ ನಾಟ್ ಡಿವಿಸಿಬಲ್ ಬೈ 9 ಅಂಥೇಳಿ ನೀವು ಆನ್ಸರ್ನ ಬರಿಬೇಕಾಗತ್ತೆ. ಹಾಗಿದ್ಮೇಲೆ ಇನ್ನೊಂದು ಕೊಟ್ಟಿದ್ದಾರೆ, 93,547. ಇದು 9ರಿಂದ ಭಾಗ ಆಗುತ್ತಾ ಅಂತ ಚೆಕ್ ಮಾಡಬೇಕು ಅಂದರೆ 9 + 3 + 5 + 4 + 7 ಮಾಡಿ. ಸಮ್ ಬಂದ್ಬಿಟ್ಟು ಇಷ್ಟು ಡಿಜಿಟ್ಸ್ಗಳನ್ನು ನೀವು ಕೂಡಿದಾಗ ಎಷ್ಟು ಬರುತ್ತೆ ಆನ್ಸರ್ ಅಂತ ಹೇಳಿದ್ರೆ 28 ಬರುತ್ತೆ. ಸೊ ದಟ್ ಇಲ್ಲಿ ನೀವು 28ಅನ್ನು 9ರಿಂದ ಭಾಗಾಕಾರ ಮಾಡಿದ್ರಿ ಅಂದರೆ ಇಲ್ಲಿ 28 ನಾಟ್ ಡಿವಿಸಿಬಲ್ ಬೈ ಓಕೆ, ಡಿವಿಸಿಬಲ್ ಬೈ 9. ಸೊ ದೇರ್ ಫೋರ್ 93,547 ಈಸ್ ನಾಟ್ ಡಿವಿಸಿಬಲ್ ಬೈ 9 ಅಂತೇಳಿ ಬರೀಬೇಕಾಗತ್ತೆ. ಇನ್ನೊಂದು ಕ್ವಶನ್ನು 3,58,095 ಅಂತಿದೆ. ಇದರಲ್ಲಿರುವ ಡಿಜಿಟ್ಗಳನ್ನು ನೀವು ಕೂಡಿದಾಗ ಆನ್ಸರ್ ಬಂದ್ಬಿಟ್ಟು ನೋಡಿ, ಆನ್ಸರ್ ಬಂದ್ಬಿಟ್ಟು ಏನು ಬರುತ್ತೆ? ಟೋಟಲ್ ನಂಬರ್ ಬಂದ್ಬಿಟ್ಟು 30 ಬರುತ್ತೆ. ಈ 30ನೂ ಕೂಡ 9ರ ಮಗ್ಗಿಲ್ ಬರಲ್ಲ. ಸೊ ದಟ್ 30 ಈಸ್ ನಾಟ್ ಡಿವಿಸಿಬಲ್ ಬೈ 9. ದೇರ್ ಫೋರ್ 3,58,095 ಈಸ್ ನಾಟ್ ಡಿವಿಸಿಬಲ್ ಬೈ 9 ಅಂತ ಹೇಳಿ ನೀವು ಆನ್ಸರನ್ನು ಬರಿಬೇಕಾಗತ್ತೆ. ಹಾಗಿದ್ಮೇಲೆ ಸೆಕೆಂಡ್ ಕ್ವಶನ್ ಹೇಳುತ್ತೆ ಏನು?
ಫೈಂಡ್ ದ ಸ್ಮಾಲೆಸ್ಟ್ ಮಲ್ಟಿಪಲ್ ಆಫ್ 9 ವಿತ್ ನೋ ಆಡ್ ಡಿಜಿಟ್ಸ್. ಅಂದರೆ ಅತ್ಯಂತ ಚಿಕ್ಕ ಸಂಖ್ಯೆಯನ್ನು ಬರೀಬೇಕು. ನೀವು ಬರೆದಿರುವ ಸಂಖ್ಯೆಗಳಲ್ಲಿ ಆಡ್ ಡಿಜಿಟ್ಸ್ ಇರಬಾರ್ದು, ಬರೀ ಈವನ್ ಡಿಜಿಟ್ಸ್ ಇರಬೇಕು, ಸಮ ಸಂಖ್ಯೆಗಳು ಇರಬೇಕು. ಜೊತೆಗೆ ಅದು 9ರಿಂದ ಭಾಗ ಆಗಬೇಕು. ಆ ತರಹದ ಸಂಖ್ಯೆಯನ್ನು ಹೇಗೆ ಬರೀತೀರಾ ಅಂತ ನೀವು ಎರಡನೇ ಕ್ವಶನ್ಗೆ ಆನ್ಸರ್ ನೋಡೋದಾದ್ರೆ, 9ರಿಂದ ಡಿವೈಡ್ ಆಗೋ ಸಂಖ್ಯೆಗಳನ್ನು ನೀವು ಬರಿತಾ ಹೋದರೆ ಮಲ್ಟಿಪಲ್ಸ್ ಆಫ್ 9 ನೀವು 9, 18, 27, 36 ಈ ರೀತಿ ಬರಿತಾ ಹೋಗ್ಬೋದು. ನೀವು ಇವುಗಳಲ್ಲಿ ನೋಡ್ತಾ ಹೋದರೆ 2 ಅಂಕಿಯ ಡಿಜಿಟ್ಸ್ಗಳು ಏನು ಬರ್ತವೆ ಅಂತ ಹೇಳಿದ್ರೆ 72 ಈ ಥರದ್ದು ಬರ್ತವೆ. ಇವೆಲ್ಲವುಗಳನ್ನು ನೋಡ್ತಾ ಹೋದಾಗ ಪ್ರತಿಯೊಂದರಲ್ಲೂ ಕೂಡ ಒಂದಾದರೂ ಅಂಕಿ ಆಡ್ ಡಿಜಿಟ್ ಬರ್ತಾ ಇದೆ. ನೋಡಿ, ಇಲ್ಲಿ 9 ಇದೆ, ಇದು ಆಡ್ ಡಿಜಿಟ್. 18ನಲ್ಲಿ 8 ಈವನ್ ಡಿಜಿಟ್ ಆದರೂ ಕೂಡ 1 ಬಂದ್ಬಿಟ್ಟು ಆಡ್ ಡಿಜಿಟು. ಹೀಗೆ ನೀವು ನೋಡ್ತಾ ಹೋದರೆ ಕಂಟಿನ್ಯೂಸ್ ಆಗಿ ನೀವು ಎಲ್ಲಿ ತನಕ ಹೋದರೂ ಕೂಡ ಮ್ಯಾಕ್ಸಿಮಮ್ ನಂಬರ್ಸ್ ಬರ್ತಾ ಹೋಗ್ತವೆ, ಅದರಲ್ಲಿ ಆಡ್ ಡಿಜಿಟ್ ಕೂಡ ಇರ್ತವೆ. ಕ್ವಶನ್ ಅವ್ರು ಕೇಳಿರೋದು ಆಡ್ ಡಿಜಿಟ್ ಇರಬಾರ್ದು ಅಂತ. ಆಡ್ ಡಿಜಿಟ್ ಇರಬಾರ್ದು ಅಂದರೆ 2 ಅಂಕಿಗಳು 2 ಅಥವಾ 3 ಅಂಕಿ ಸಂಖ್ಯೆ ಆಗಿದ್ರೆ ಪ್ರತಿ ಅಂಕಿಗಳು ಈವನ್ ಡಿಜಿಟ್ ಆಗಿರಬೇಕು. ಅಂದರೆ ಆ ಈವನ್ ಡಿಜಿಟ್ಗಳು 0ಯಿಂದ 9 ಮಧ್ಯೆ ಇರುವ ಈವನ್ ಡಿಜಿಟ್ಗಳು ಯಾವ್ಯಾವು ಅಂದರೆ ಅವು 2, 4, 6, 8. ಹಾಗಿದ್ಮೇಲೆ ಅತ್ಯಂತ ಚಿಕ್ಕ ಸಂಖ್ಯೆಯನ್ನು ಬರೆಯಕ್ಕೆ ಕೊಟ್ಟಿರೋದ್ರಿಂದ ಇವುಗಳಲ್ಲಿ ಚಿಕ್ಕ ಸಂಖ್ಯೆ ಯಾವುದು? 2. ಸೊ ಅಲ್ಲಿಗೆ ನಿಮಗೆ ಫಸ್ಟ್ ಪ್ಲೇಸಲ್ಲಿ 2 ಇರಬಹುದು. ಮೊದಲನೇ ಪ್ಲೇಸಿಗೆ 2 ಬಂತು. ಮೊದಲನೇ ಪ್ಲೇಸಲ್ಲಿ 2 ಇದೆ ಅಂತ ಅಂದಮೇಲೆ ನೆಕ್ಸ್ಟ್ ಯಾವ ಪ್ಲೇಸನ್ನಲ್ಲಿ 4 ಹಾಕ್ತೀರಾ, 6 ಹಾಕ್ತೀರಾ, 8 ಹಾಕ್ತೀರಾ? ಅಬ್ಸರ್ವ್ ಮಾಡಿದ್ರೆ ನಮಗೆ ಗೊತ್ತು ಕಂಡೀಷನ್ ಏನು ಅಂತ ಹೇಳಿದ್ರೆ, ಯಾವಾಗ ಅದು ಸಂಖ್ಯೆ 9ನಿಂದ ಡಿವೈಡ್ ಆಗಬೇಕು ಅಂತ ಕೊಟ್ಟಿದ್ದಾರೆ. 9ನಿಂದ ಡಿವೈಡ್ ಯಾವಾಗ ಆಗುತ್ತೆ ಅಂದರೆ ಆ ಡಿಜಿಟ್ಗಳ ಸಮ್ ಬಂದುಬಿಟ್ಟು 9ರಿಂದ ಭಾಗ ಆಗೋ ಹಾಗಿರಬೇಕು. ಹಾಗಿದ್ಮೇಲೆ ಇಲ್ಲಿ ಆಲ್ರೆಡಿ 2 ಇದೆ ಅಂದರೆ 2ರಲ್ಲಿ 9ರಲ್ಲಿ 2 ಕಳೆದ್ಬಿಟ್ರಿ ಅಂದರೆ ಇನ್ನೆಷ್ಟು ಉಳಿತು? 7 ಉಳಿತು. 7 ಬರಬೇಕು. 7 ಹಾಕ್ಲಿಕ್ಕೆ ಬರೋದಿಲ್ಲ. ಇಲ್ಲಿರೋದು 2, 4, 6, 8. ಇವುಗಳಲ್ಲಿ ನೀವು 2 ಸಂಖ್ಯೆನ ಬಳಕೆ ಮಾಡಿದರೂ ಕೂಡ 7 ಬರಲ್ಲ. ಹಾಗಿದ್ಮೇಲೆ 9ರ ನೆಕ್ಸ್ಟ್ ಸಂಖ್ಯೆಯನ್ನು ನೀವು ಏನು ತಗೊಳ್ಬೇಕು ಅಂದರೆ 18 ತಗೊಳ್ಬೇಕು. ಆ ಅಂಕಿಗಳ ಮೊತ್ತ 9 ಬರಬೇಕು ಅಥವಾ 18 ಬರಬೇಕು. 9 ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಗೊತ್ತಾಯ್ತು. ಈಗ 18 ಬರಬೇಕು ಅಂದರೆ 18ರಲ್ಲಿ 2 ಆಲ್ರೆಡಿ ಇಲ್ಲಿದೆ ಅಂದರೆ ಇನ್ನೆಷ್ಟು ಬೇಕು? 16 ಬೇಕು. ಸೊ 16 ಬೇಕು ಅಂದರೆ ಇವುಗಳಲ್ಲಿ ಯಾವುದನ್ನು ಕೂಡಿದ್ರೆ 16 ಬರುತ್ತೆ. ನೋಡಿ, 2, 4 ಕೂಡಿದರೆ 16 ಬರಲ್ಲ. 4, 6 ಕೂಡಿದ್ರೂ 16 ಬರಲ್ಲ. 6, 8 ಕೂಡಿದ್ರು 16 ಬರಲ್ಲ. 2, 8 ಯಾವ ರೀತಿ ಮಾಡಿದ್ರು ಬರಲ್ಲ. ಒಂದೇ ಒಂದು ಚಾನ್ಸ್ ಯಾವಾಗ ಬರುತ್ತೆ ಅಂದರೆ ಈ 8ಅನ್ನು 2 ಬಾರಿ ಕೂಡಿದರೆ 8 + 8 ಮಾಡಿದ್ರೆ 16 ಬರುತ್ತೆ. ಹಾಗಾಗಿ ನಾವು ರಿಮೈನಿಂಗ್ ಡಿಜಿಟ್ಸನ್ನು ನೀವು ತೊಗೊಂಡ್ರೆ ಮೊದಲನೇ ಡಿಜಿಟ್ 2 ಅಂತ ಬಂತು ಅಂದರೆ ಇನ್ನು ಉಳಿದಿರೋ ಡಿಜಿಟಲ್ಲಿ ಬರಬೇಕು ಅಂದರೆ ನೀವು ಒಟ್ಟು 18ರಲ್ಲಿ 2 ಕಳಿಬೇಕಾಗತ್ತೆ, 16 ಬರುತ್ತೆ. 16 ಬರಬೇಕು ಅಂದರೆ ಇವುಗಳಲ್ಲಿ ಯಾವ ಸಂಖ್ಯೆಯನ್ನು ತೊಗೋಬೇಕು ಅಂದರೆ ಆ 8ಅನ್ನು 2 ಬಾರಿ ತೊಗೊಳ್ಬೇಕಾಗತ್ತೆ. ಅಲ್ಲಿಗೆ 8ಅನ್ನು 2 ಬಾರಿ ತೊಗೊಂಡಿದ್ದೀವಿ, ಇಲ್ಲಿ 2 ತೊಗೊಂಡಿದ್ದೀವಿ ಅಂದರೆ ಅಲ್ಲಿಗೆ 2, 8, 8 ಇದನ್ನು ನೀವು 9ರಿಂದ ಭಾಗವಾಗುವ ಸಂಖ್ಯೆ ಜೊತೆಗೆ ಇದರಲ್ಲಿ ಎಷ್ಟು ಕೇವಲ ಈವನ್ ಡಿಜಿಟ್ಸ್ ಮಾತ್ರ ಇದ್ದಾವೆ. ಹಾಗಾಗಿ ಬರೀ ಈವನ್ ಡಿಜಿಟ್ಸ್ ಬರಬೇಕು ಅಂತ ಹೇಳಿದ್ರೆ ಅತ್ಯಂತ ಚಿಕ್ಕ ಸಂಖ್ಯೆ ಯಾವುದಪ್ಪ ಅಂದರೆ ಅದು 288. 288 ಹೆಂಗೆ ಬಂತು ಅಂತ ನಿಮಗೆ ತಿಳಿಸಿದ್ದೀನಿ. ಓಕೆ, ಸೊ 288 ಈಗ ನೀವು ಇನ್ನೊಂದ್ಸರಿ ರೀಟೆಸ್ಟ್ ಮಾಡೋದಾದರೆ 2 + 8 + 8 ಮಾಡಿದ್ರಿ ಅಂದರೆ 18 ಬರುತ್ತೆ. 18 ಈಸ್ ಡಿವೈಡೆಡ್ ಬೈ 9 ಆಗೋದ್ರಿಂದ 288 ಈಸ್ ಎ ನಂಬರ್ ಡಿವಿಸಿಬಲ್ ಬೈ 9 ಆ್ಯಂಡ್ ಆಲ್ಸೋ ವಿಚ್ ಹಾಸ್ ನೋ ಆಡ್ ಡಿಜಿಟ್ಸ್. ಓಕೆನಾ? ಸೊ ದಟ್ ದ ಆನ್ಸರ್ ಈಸ್ 288. ಕ್ವಶನ್ ನಂಬರ್ 3 ಬಂದು ಫೈಂಡ್ ದ ಮಲ್ಟಿಪಲ್ ಆಫ್ 9 ದಟ್ ಈಸ್ ಕ್ಲೋಸೆಸ್ಟ್ ಟು ದ ನಂಬರ್ 6000. ಕ್ವಶನ್ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. 6000ಕ್ಕೆ ಅತ್ಯಂತ ಹತ್ತಿರವಿರುವ 9ರ ಗುಣಕ ಯಾವುದು, 9ರ ಗುಣಲಬ್ಧ ಯಾವುದು ಅಂತ ಕೇಳಿದ್ದಾರೆ, ಅಥವಾ ಅಪವರ್ತ್ಯ ಅಂತ ಕರಿತೀವಿ ನಾವು. ಮಲ್ಟಿಪಲ್ ಯಾವುದು ಅಂತ ಕೇಳಿದ್ದಾರೆ. ಸೊ 6000ಕ್ಕೆ ಅತ್ಯಂತ ಹತ್ತಿರವಿರುವ 9ರ ಮಲ್ಟಿಪಲ್ಸ್ ಅನ್ನು ನೀವು ಚೆಕ್ ಮಾಡಬೇಕು ಅಂತ ಹೇಳಿದ್ರೆ ಈಗ ಸ್ವಲ್ಪ ಇದನ್ನು ನೀವು ಇವುಗಳ ಆಧಾರದ ಮೇಲೂ ಕೂಡ ಹೇಳ್ಬೋದು. ಹೇಗೆ? ಅಂಕಿಗಳನ್ನು ಕೂಡಿದಾಗ ಎಷ್ಟು ಬರುತ್ತೆ ಅನ್ನೋದ್ರ ಮೇಲೆ ಹೇಳ್ಬೋದು. ನೋಡೋದಾದ್ರೆ ನೋಡಿ, ಇಲ್ಲಿ 6000 ಇದೆ. ಈ 6000 ಡಿಜಿಟ್ಸ್ಗಳನ್ನು ನೀವು ಕೂಡಿದ್ರಿ ಅಂತ ಹೇಳಿದ್ರೆ ಎಷ್ಟು ಬರುತ್ತೆ? 6 ಬರುತ್ತೆ. ಸೊ ಈಗ ನಿಮಗೆ 6000 ಡಿಜಿಟ್ಗಳನ್ನು ಕೂಡಿದ್ರೆ 6 ಬರುತ್ತೆ ಅಂದರೆ ನಿಮಗೆ ಭಾಗವಾಗುವ ಸಂಖ್ಯೆಗೆ ಮಿನಿಮಮ್ ನಂಬರ್ ಎಷ್ಟು ಬೇಕು? 9 ಬೇಕು. 9 ಬೇಕು ಅಂತ ಹೇಳಿದ್ರೆ 9ರಲ್ಲಿ 3 ಕಳೆದಾಗ 6 ಬರುತ್ತೆ ಅಂದರೆ ನಿಮಗೆ ಇನ್ನೂ 3 ಅಂಕಿಗಳು ಬೇಕು. ಹಾಗಿದ್ಮೇಲೆ
6000ಗೆ ನಿಯರೆಸ್ಟ್ ಆಗಿರಬೇಕು ಅಂತ ಹೇಳಿದ್ರೆ ನೀವು 6000ನ ಮುಂಭಾಗದಲ್ಲಿ ಸಂಖ್ಯೆಗಳನ್ನು ಹಾಕ್ಬೋದು ಅಥವಾ ಅದರ ಹಿಂಭಾಗದಲ್ಲಿ ಸಂಖ್ಯೆಗಳನ್ನು ಹಾಕ್ಬೋದು. ಸ್ವಲ್ಪ ನೀವು ಥಿಂಕ್ ಮಾಡಿದ್ರಿ ಅಂದರೆ ಈ 3ಅನ್ನು ಇವು 000ಗಳಲ್ಲಿ ಯಾವುದಾದ್ರೂ ಒಂದಕ್ಕೆ 3 ಹಾಕಿದರೆ 6000ಕ್ಕೆ ಅತ್ಯಂತ ಹತ್ತಿರ ಇರುತ್ತೆ. ಯಾವುದಿರುತ್ತೆ ಬಿಡಿ? ಇದು ಏನು 100ರ ಸ್ಥಾನ, 10ರ ಸ್ಥಾನ ಬಿಡಿ ಸ್ಥಾನ. 100th ಪ್ಲೇಸಲ್ಲಿ 3 ಹಾಕಿದರೆ ನಿಯರೆಸ್ಟ್ ಬರುತ್ತಾ? 10th ಪ್ಲೇಸಲ್ಲಿ 3 ಹಾಕಿದರೆ ನಿಯರೆಸ್ಟ್ ಬರುತ್ತಾ? ಇನ್ನೊಂದು ಯೂನಿಟ್ ಪ್ಲೇಸಲ್ಲಿ 3 ಹಾಕಿದರೆ ನಿಯರೆಸ್ಟ್ ಬರುತ್ತಾ? ಚೆಕ್ ಮಾಡಿದಾಗ ನೀವೇನು ಮಾಡ್ಬೋದು, ನಿಯರೆಸ್ಟ್ ಆಗಿರಬೇಕು ಅಂದರೆ 100th ಪ್ಲೇಸಿಗೆ 0 ಹಾಕ್ರಿ, 10th ಪ್ಲೇಸಿಗೆ 0 ಹಾಕ್ರಿ, ಯೂನಿಟ್ ಪ್ಲೇಸ್ ಜಾಗದಲ್ಲಿ 3 ಹಾಕಿದ್ರಿ ಅಂದರೆ 9 ಬರುತ್ತೆ. ಸೊ 9 ಈಸ್ ಡಿವಿಸಿಬಲ್ ಬೈ 9. ಹಾಗೆಯೇ ಏನು ಇನ್ನೊಂದು ಏನು ಹೇಳ್ಬೋದು ನೀವು? ಸೊ ದೇರ್ ಫೋರ್ 6003 ಈಸ್ ಡಿವಿಸಿಬಲ್ ಬೈ 9 ಆ್ಯಂಡ್ ವಿಚ್ ಈಸ್ ನಿಯರೆಸ್ಟ್ ಅಲ್ವಾ? ನಿಯರೆಸ್ಟ್ ಟು ದ 6000 ಅಂದರೆ 6000ಕ್ಕೆ ಅತ್ಯಂತ ಹತ್ತಿರವಿರುವ ನಂಬರ್ ಯಾವುದಪ್ಪ ಅಂದರೆ ಅದು 6003 ಆ್ಯಂಡ್ ವಿಚ್ ಈಸ್ ಡಿವಿಸಿಬಲ್ ಬೈ 9. ಓಕೆ, ಇದೇ ಫಿಗರ್ ಇಟ್ ಔಟಿನ ಕೊನೆಯದಲ್ಲಿ ಮತ್ತೊಂದು ಕ್ವಶನ್ ಕೊಟ್ಟಿದ್ದಾರೆ. ಹೌ ಮೆನಿ ಮಲ್ಟಿಪಲ್ಸ್ ಆಫ್ 9 ಆರ್ ದೇರ್ ಬಿಟ್ವೀನ್ ದ ನಂಬರ್ಸ್ 4300 ಆ್ಯಂಡ್ 4400? 4300 ಮತ್ತು 4400ರ ಮಧ್ಯೆ 9ರಿಂದ ಭಾಗವಾಗುವ ಅಥವಾ 9ರ ಅಪವರ್ತ್ಯಗಳ ಸಂಖ್ಯೆ ಎಷ್ಟು ಅನ್ನೋದನ್ನು ಕೇಳಿದ್ದಾರೆ. ಈ ಪ್ರಶ್ನೆಗೆ ನೀವು ಉತ್ತರವನ್ನು ಹೇಳಬೇಕು ಅಂತಂದರೆ, ಸೊ ಈಗ ನಾವು ಇದಕ್ಕೆ ಆನ್ಸರ್ ಹೇಳಬೇಕಂದ್ರೆ ಮೊದಲು 4300ಅನ್ನು 9ನಿಂದ ಡಿವೈಡ್ ಮಾಡ್ಕೊಳ್ಳೋಣ. 4300ಅನ್ನು 9ನಿಂದ ಡಿವೈಡ್ ಮಾಡಿದ್ರಿ ಅಂದರೆ ನಿಮಗೆ 477.77 ಬರ್ತಾ ಹೋಗುತ್ತೆ. ಇದ್ರ ಪ್ರಕಾರವಾಗಿ ಇದರ ಹೋಲ್ ನಂಬರ್ ರೂಪದಲ್ಲಿ ಬರೆಯೋದಾದ್ರೆ ನಾವು ಇದರ ನೆಕ್ಸ್ಟ್ ಹೋಲ್ ನಂಬರ್ ಏನಾಗುತ್ತೆ, ನೆಕ್ಸ್ಟ್ ಹೋಲ್ ನಂಬರ್ನ ನೀವು ಬರ್ಕೊಳ್ಬೇಕು. ನೆಕ್ಸ್ಟ್ ಹೋಲ್ ನಂಬರ್ ಈಸ್ ಈಕ್ವಲ್ ಟು 477 ಪಾಯಿಂಟಿನ ಹೋಲ್ ನಂಬರ್ ಮುಂದಿನ ಸಂಖ್ಯೆ 478. ಓಕೆನಾ? ಹಾಗಿದ್ಮೇಲೆ ಈ 478 9ಇಂದ ಡಿವೈಡ್ ಆಗಬೇಕು ಅಂದರೆ 9 ಇಂಟು 478 ಅನ್ನು ಮಲ್ಟಿಪ್ಲೈ ಮಾಡಿದ್ರಿ ಅಂದರೆ 4302 ಬರುತ್ತೆ. ಇದರರ್ಥ 4300ರ ಮೊದಲ ಸಂಖ್ಯೆ 4302 9ರಿಂದ ಭಾಗ ಆಗೋದು. ಇನ್ನು ಲಾಸ್ಟ್ ನಂಬರ್ ಕೊಟ್ಟಿದ್ದಾರೆ 4400. ಇದನ್ನು 9ರಿಂದ ಭಾಗಾಕಾರ ಮಾಡಿದರೆ ಉತ್ತರ ಏನು ಬರುತ್ತೆ ನಿಮಗೆ? 488.88 ಬರುತ್ತೆ. ಓಕೆ, ಇದರಲ್ಲಿ ಅತ್ಯಂತ ಲಾರ್ಜೆಸ್ಟ್ ಹೋಲ್ ನಂಬರ್ನ ನೀವು ಕನ್ಸಿಡರ್ ಮಾಡಿದ್ರೆ ಲಾರ್ಜೆಸ್ಟ್ ಹೋಲ್ ನಂಬರ್ ಎಷ್ಟು ಬರುತ್ತೆ? ಈಸ್ ನಾವು ಇಲ್ಲಿ ತಗೊಂಡಾಗೆ 477 ಮುಂದಿನ ಸಂಖ್ಯೆ ತಗೊಂಡಂಗಿಲ್ಲ, ಯಾಕೆಂದ್ರೆ ಇದೇ ಲಾಸ್ಟು. ಇದ್ರ ಹಿಂದಿನ ಸಂಖ್ಯೆ 9ರಿಂದ ಭಾಗ ಆಗೋದು ಸಿಗಬೇಕು ಅಂದರೆ ನೀವು ಏನು ತಗೊಳ್ಬೇಕಾಗತ್ತೆ? 488 ತಗೊಳ್ಬೇಕಾಗತ್ತೆ. ಇದ್ರ ಪ್ರಕಾರ 9 ಇಂಟು 488 ಮಾಡಿದ್ರಿ ಅಂತ ಹೇಳಿದ್ರೆ ಆನ್ಸರ್ ಏನು ಬರುತ್ತೆ? 4392 ಬರುತ್ತೆ. ಸೊ ವಿಚ್ ಈಸ್ ದ ಲಾರ್ಜೆಸ್ಟ್ ಅಥವಾ ಏನಂತ ಹೇಳ್ಬೋದು ಅಂದರೆ ಲಾಸ್ಟ್ ನಂಬರ್ ವಿಚ್ ಈಸ್ ಡಿವಿಸಿಬಲ್ ಬೈ 9. 4300ರಿಂದ ಪ್ರಾರಂಭ ಆದಾಗ ಮೊದಲಿಗೆ ಸಿಗೋ ಸಂಖ್ಯೆ 4302, ಕೊನೆಗೆ 4400 ಹಿಂದೆ ಅಂತ ಅಂದಾಗ ಕೊನೆಗೆ ಸಿಗೋದು 4392. ಹಾಗಿದ್ಮೇಲೆ ಈಗ ನೀವು ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ 478, ಓಕೆ ಇದು ಬಂತಲ್ಲ ಆನ್ಸರ್. ಇಲ್ಲಿ ಎಷ್ಟು ಬರುತ್ತೆ? 4302 ಬರೀತೀರಾ, ಈ ಕಡೆ 4392 ಬರೀತೀರಾ. ಓಕೆ, ಸೊ ಈಗ ನಿಮಗೆ ಇವುಗಳ ಮಧ್ಯೆ ಮಲ್ಟಿಪಲ್ಸ್ಗಳ ಸಂಖ್ಯೆ ಎಷ್ಟು ಸಿಗುತ್ತೆ, ಎಷ್ಟು ಬೇಕು ಅಂತ ನೀವು ನೋಡಿದರೆ ಇಲ್ಲಿ ಮಲ್ಟಿಪಲ್ಸ್ಗಳ ಸಂಖ್ಯೆ ಯಾವಾಗ ಸಿಗುತ್ತೆ ಅಂದರೆ ನೀವು ಇಲ್ಲಿ 488 ಕೊನೆಯದು ಬರುತ್ತೆ, ಕೊನೆಯ ಹೋಲ್ ನಂಬರು. ಚಿಕ್ಕ ಹೋಲ್ ನಂಬರ್ 478 ಬರುತ್ತೆ. ಮೈನಸ್ ಮಾಡಬೇಕು, ಅದಕ್ಕೆ +1 ಸೇರಿಸ್ಬೇಕು. ಆಗ ನಿಮಗೇನು ಸಿಗುತ್ತೆ ಅಂದರೆ 4300 ಮತ್ತು 4400ರ ಮಧ್ಯೆ ಇರುವ 9ರಿಂದ ಡಿವೈಡ್ ಆಗುವ ಸಂಖ್ಯೆಗಳು ಎಷ್ಟು ಅನ್ನೋದು ಸಿಗುತ್ತೆ. ಅಲ್ಲಿಗೆ ನೀವು 488 ಮೈನಸ್ 478 ಮಾಡಿದ್ರಿ ಅಂತ ಹೇಳಿದ್ರೆ 10 ಬರುತ್ತೆ, +1 ಸೇರಿಸಿದ್ರಿ ಅಂದರೆ 11. ಒಟ್ಟು 4300ರಿಂದ 4400ರ ಮಧ್ಯೆ 9ರಿಂದ ಭಾಗವಾಗುವ ಒಟ್ಟು ಸಂಖ್ಯೆಗಳು ಎಷ್ಟಿರ್ತವೆ? 11 ಇರ್ತವೆ ಅನ್ನೋದನ್ನು ನೀವು ಆನ್ಸರ್ ಅಂತೇಳಿ ಹೇಳಬೇಕಾಗತ್ತೆ. ಓಕೆನಾ? ಸೊ ಈ ಒಂದು ವಿಡಿಯೋದಲ್ಲಿ
126th ಫಿಗರ್ ಇಟ್ ಔಟಿನ 4 ಪ್ರಶ್ನೆಗಳಿಗೆ ಸೊಲ್ಯೂಷನ್ ಹೇಗೆ ಹೇಳೋದು ಅನ್ನೋದನ್ನು ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಫಿಗರ್ ಇಟ್ ಔಟಿನ ಕ್ವಶನ್ಸ್ನೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿ ತನಕ ವೆಯ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.